ಕಿರಣ್ ಶಾಸ್ತ್ರಿ ಅವರಿಂದ ಕುಮಾರಿ ಅವರಿಗೆ ಯಾವ ನ್ಯಾಯ ಒದಗಿಸೋಕ್ ಸಾಧ್ಯ ಸ್ವಾಮಿ? ಯಾವ ನ್ಯಾಯ ಒದಗಿಸೋಕ್ ಸಾಧ್ಯ? ನೀವು ನೋಡಿರ್ತೀರ, ಆಕ್ಚುಲಿ ಇವಾಗ ಕುಮಾರಿ ಸರಿಯಾಗಿ ಆತನಿಗೆ ಟಾಂಗನ್ನ ಕೊಡ್ತಾ ಇದ್ದಾಳೆ, ಸರಿಯಾಗಿ ಹೇಳ್ತಾ ಇದ್ದಾಳೆ. ಏನು ಅಂತ ಅಂದ್ರೆ, ನೀವು ಕಿರಣ್ ಅವ್ರೆ, ನೀವು ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀರಿ. ಕಳೆದ ಒಂದು ಟಾಸ್ಕ್ ಇತ್ತಲ್ವಾ, ಆ ಟಾಸ್ಕ್ ಅಲ್ಲೂ ಕೂಡ ನನ್ನನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ನನ್ನ ಹೇಗೆ ಪ್ರೂವ್ ಮಾಡ್ಕೊಳ್ಳಿ? ನಾನು ಆಕ್ಚುಲಿ ನೀವು ದೈಹಿಕವಾಗಿ ನೀವು ಫಿಟ್ ಇಲ್ಲ ಅಂತೀರಾ, ಆದ್ರೆ ನಾನು ಬುದ್ಧಿವಂತೆ, ನಾನು ಬುದ್ಧಿಶಾಲಿ, ನಾನು ಅದರಲ್ಲಿ ತೋರಿಸ್ಕೋಬಲ್ಲೆ ನಾನು. ಆಕ್ಚುಲಿ ನೋಡಿ, ಕುಮಾರಿಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಎಲ್ರೂ ಕೂಡ ದೈಹಿಕವಾಗಿ ಏನ್ ಬಿಗ್ ಬಾಸ್ ಒಳಗಡೆಗೆ ದೈಹಿಕವಾಗಿ ಸ್ಟ್ರಾಂಗ್ ಇರೋರೆ ಬರ್ಬೇಕು ಅಂತ ಏನಿಲ್ಲ. ಆ ರೀತಿ ಆಗಿದ್ರೆ ಎಲ್ಲ ಒಳ್ಳೆ ಒಳ್ಳೆ ಜಿಮ್ ಬಾಡಿಗಳಾಗಿರ್ಬಹುದು, ಅಥವಾ ಕರಾಟೆ ಕಲ್ತಿರೋರಾಗಿರ್ಬಹುದು, ಅಥವಾ ಒಲಿಂಪಿಕ್ ಏನೋ ಆಟದಲ್ಲಿ ಗೆಲ್ತಾರೋ ಎಲ್ಲ ಅಂತವ್ರನ್ನೇ ತಗೊಬಂದು ಕ್ರೀಡಾಪಟುಗಳನ್ನೇ ತಂದು ತುಂಬಬೇಕಾಗಿತ್ತು. ಎಸ್, ಇಲ್ಲಿ ಬಿಗ್ ಬಾಸ್ ನಲ್ಲಿ ವ್ಯಕ್ತಿತ್ವಗಳ ಆಟ. ಯಾವಾಗ ಬೇಕಾದ್ರೂ ದೈಹಿಕವಾದ ಆಟ ಮಾನಸಿಕವಾಗಿ ಬದಲಾಗಬಹುದು, ಬುದ್ಧಿವಂತಿಕೆಯ ಆಟ ಆಗಿ ಬದಲಾಗಬಹುದು. ಆದ್ರೆ ಇಲ್ಲಿ ದೈಹಿಕವಾಗಿ ಪಿಟ್ಟಿಲ್ಲ ಅಂತ ಕುಮಾರಿಯನ್ನ ತೆಗೆದು ಬಿಸಾಕ್ತಾ ಇರ್ತಕ್ಕಂಥದ್ದು ಕಿರಣ್ ಅವರಿಗೆ ನಿಜವಾಗ್ಲೂ ಅವ್ರಿಗೆ ಇದು ಒಳ್ಳೇದಲ್ಲ. ಎಸ್, ಯಾಕೆ ಅಂತಂದ್ರೆ, ನೀವು ನೋಡಿ, ಈ ಹಿಂದೆ ನೀವು ನೋಡಿರ್ಬಹುದು, ಗಿಲ್ಲಿ ಆಕ್ಚುಲಿ ಅವ್ರಿಗಿಂತ ಎಂತೆಂತ ಸ್ಟ್ರಾಂಗ್ ಆಗಿರ್ತಕ್ಕಂಥವ್ರು ಜಿಂಬಾಡಿ, ನಮ್ಮ ಕರಿಬಸಪ್ಪ ಅವರೆಲ್ಲ ಬಂದಿದ್ರು. ಅವ್ರಂತವ್ರು ಗೆಲ್ಬೋದಾಗಿತ್ತಲ್ವಾ? ಆ ರೀತಿ ಆಗಿದ್ರೆ ಏನು ಒಳ್ಳೆ ಜಿಂಬಾಡಿ ಇತ್ತು ಅವ್ರಿಗೆ. ಬಟ್ ಅವರು ಬೇಗನೆ ಹೋಗ್ಬಿಟ್ರು. ಬುದ್ಧಿವಂತಿಕೆಯಿಂದ ಇದ್ದಂತ ಗಿಲ್ಲಿ ಅವರು ಆಕ್ಚುಲಿ ಬಿಗ್ ಬಾಸ್ ನಲ್ಲಿ ಕಳೆದ ಬಾರಿ ಗೆದ್ರು. ಅದನ್ನ ಯಾರು ಮರಿಬಾರದು, ಇಂತ ಕಿರಣ್ ಅಂತವ್ರು ಮರಿಬಾರದು ಮೇನ್. ಆಯ್ತಾ ಕಿರಣ್ ಅವ್ರೆ, ಆಕ್ಚುಲಿ ನೀವು ನನ್ನ ವಿಡಿಯೋವನ್ನ ನೋಡಿದ್ರೆ ದಯವಿಟ್ಟು ಇದನ್ನ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿಗೆ, ನಿಮ್ಮ ಬುದ್ಧಿಗೆ ಎಲ್ಲದಕ್ಕೂ ತುಂಬ್ಕೊಳ್ಳಿ. ಆಯ್ತಾ? ಎಲ್ಲಾರು ದೈಹಿಕವಾಗಿರ್ತಕ್ಕಂಥವ್ರೆ ಗೆದ್ದು ಬಿಡ್ತಾರೆ ಬಿಗ್ ಬಾಸ್ ಅಲ್ಲಿ, ಹಾಗೆ ಹೀಗೆ ಏನು ಇಲ್ಲ. ಈಗ ಒಂದು ಉದಾಹರಣೆ ಕೊಟ್ಟಿದ್ದೀನಲ್ವಾ, ಅದನ್ನ ತಿಳ್ಕೊಳ್ಳಿ ತಾವು, ದಯವಿಟ್ಟು ತಿಳ್ಕೊಂಡು ನಮ್ಮ ಕುಮಾರಿ ಅವರಿಗೆ ಒಂದು ಚಾನ್ಸ್ ಗಳನ್ನ, ಅಂದ್ರೆ ನೀವಿರೋವರೆಗೂ ಏನ್ ಗೇಮ್ಗಳು ನಡೀತದೋ ಅವಾಗ ಚಾನ್ಸ್ ಗಳನ್ನ ನೀವು ಕೊಡ್ಬೇಕು. ಆಕೆನು ಕೂಡ ಇಲ್ಲಿ ನೋಡಿ, ಬಿಗ್ ಬಾಸ್ ಆಟ ಅಂತಕ್ಕಂಥದ್ದು, ಈ ಗೇಮ್ ಅಂತಕ್ಕಂಥದ್ದು ಆಕ್ಚುಲಿ ಯಾವಾಗ ಯಾರನ್ನ ಬೇಕಾದ್ರೂ ಕೆಳಗಡೆ ತೊಳಿಬಾರ್ದು, ಯಾರನ್ನ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಮೇಲೆ ಎತ್ತಬಾರ್ದು. ಆಯ್ತಾ? ಏನ್ ಇವತ್ತು ಯಾರೋ ಒಂದು 4 ಜನ ಕಿರಣ್ ಶಾಸ್ತ್ರಿ ಅವರು ನಂಬರ್ 1 ಇದ್ದಾರೆ ಅಂತ ಅಂದ್ಬಿಟ್ರೆ ನೀವು ನಂಬರ್ 1 ಆಗ್ಬಿಡಲ್ಲ. ಏನು ಕಿರ್ಚಾಟ, ಏನು ಅರ್ಚಾಟ ನಿಮ್ದು. ಇವಾಗ ನೋಡಿ ಪಾಪ, ಸ್ಟಾರ್ಟಿಂಗ್ ಈ ಒಂದು ಗೇಮ್ ಗಿಂತ ಹಿಂದೆ ನಮ್ಮ ಕುಮಾರಿ ಅವರನ್ನ ತೆಗೆದು ಬಿಸಾಕಿದ್ರೆ ಏನಂತ ಹೇಳ್ತೀರಾ? ಇನ್ನೊಂದು ಬುದ್ಧಿವಂತಿಕೆ ಸ್ಟ್ರಾಂಗ್ ಆಗಿ ಯಾವಾಗ ಬುದ್ಧಿವಂತಿಕೆ ಆಟ ಇರುತ್ತೋ ಅದ್ರಲ್ಲಿ ಉಪಯೋಗಿಸ್ಕೊಳ್ತೀನಿ ಅಂತ ಒಂದು ಚಿಕ್ಕ ಕಾರಣವನ್ನ ಹೇಳ್ಬಿಟ್ಟು, ಆಕ್ಚುಲಿ ನೀವು 4-5 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡಿದ್ರಂತೆ. ಈ ಬಾರಿ ನಾವು ಚರಣ್ ಮತ್ತೆ ನಾವು ಕಿರಣ್ ಶಾಸ್ತ್ರಿ ನಾವಿಬ್ರು ಹೋಗ್ತೀವಿ, ನೀವು ಲೇಡೀಸ್ ಸುಮ್ಮನೆ ಇರಿ ಅಂತ ಫಸ್ಟ್ ನೀವು ಮಾತಾಡ್ಕೊಂಡಿದ್ರಂತೆ. ಆದರೆ ಮಾತಾಡ್ಕೊಂಡಿದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಒಂದು ಟೈಮ್ ನಲ್ಲಿ ಕುಮಾರಿ ಓಕೆ ಅಂತ ಒಪ್ಕೊಂಡ್ಲು. ಆಯ್ತು ಬಿಡಿ, ಅವರ ಮಾತಿಗೆ ನಾನು ಮರ್ಯಾದೆ ಕೊಡ್ತೇನೆ, ಗೌರವ ಕೊಡ್ತೀನಿ ಅಂತ. ಆಯ್ತಾ? ಆ ವಿಚಿತ್ರ ಅಂದ್ರೆ, ಅವಾಗ್ಲೂ ಕೂಡ ನಮ್ಮ ಇವ್ರಿಗೆ ಚರಣ್ ಅವ್ರಿಗೆ ಅವಕಾಶ ಕೊಡ್ದೇನೆ ನೀವು ಡಾಕ್ಟರ್ ಅಮ್ಮನಿಗೆ ಅವಕಾಶವನ್ನ ಕೊಡ್ತೀರಾ. ವಿಚಿತ್ರ ಅಂದ್ರೆ ಸೋಲಿಗೆ ಕಾರಣ ಆಗುತ್ತೆ. ಆ ಒಂದು ಬಾಲನ್ನ ಮಾಡೋ ಈ ಆಟದಲ್ಲಿ ಸೋಲಿಗೆ ಕಾರಣ ಆಗುತ್ತೆ. ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ? ಇವತ್ತು ಸ್ವಲ್ಪ ಬಾಯನ್ನ ಜಾಸ್ತಿ ಮಾಡ್ದ ಚರಣ್ ಅಂದ್ಬಿಟ್ಟು ಚರಣಿಗೆ ಆಟವನ್ನ ಕೊಡ್ತಾ ಇದ್ದೀರಾ ಈ ಒಂದು ಇದ್ರಲ್ಲಿ. ಆಯ್ತಾ? ಚರಣ್ ಕೂಡ ಇದ್ರಲ್ಲಿ ಸೋಲುವಂತ ಎಲ್ಲಾ ಚಾನ್ಸಸ್ ಕೂಡ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಅದೇ ಕುಮಾರಿ ಅಂತ ಅವಳಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ರೆ ಎಲ್ರು ವೀಕು ಅಂತಾರೆ. ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಇದು ಸ್ಟಾರ್ಟ್ ಆಗಿದ್ದು ಆಕ್ಚುಲಿ ಈ ಪೂರ್ಣಿಮಾ ಅವರಿಂದ ಮಾಡಿದ ತಪ್ಪಿಂದ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಏನು ಆಯ್ಕೆ ಮಾಡ್ಕೊಂಡ್ಲು, ಅವಾಗ ನಾನು ಇವ್ರನ್ನ ವೀಕ್ ಕಂಟೆಸ್ಟೆಂಟ್ ಅಂತ ಪ್ರೂವ್ ಮಾಡ್ತೀನಿ ಅಂದ್ಬಿಟ್ಟು ಆ ಒಂದು ಬಾಲನ್ನ ಚುಚ್ಚುವಂತ ಆಟದಲ್ಲಿ ಕುಮಾರಿಯ ಬಾಲುಗಳೆಲ್ಲವನ್ನು ಕೂಡ ಹೊಡೆದಾಕ್ಬಿಟ್ಟು ಇವ್ರು ವೀಕು ಅಂತ ಆಕ್ಚುಲಿ ಅವಾಗ ಯಾವಾಗ ಇದು ಮಾಡಿದ್ರು, ಆಕ್ಚುಲಿ ಅಲ್ಲಿ ಈ ಒಂದು ಪೂರ್ಣಿಮಾ ಆಯ್ಕೆ ಮಾಡ್ಕೊಂಡಿದ್ದೆ ಸರಿ ಇಲ್ಲ ಅನ್ನೋ ಪ್ರಕಾರ. ಯಾಕೆಂದ್ರೆ ಅವಾಗ ಇನ್ನು ತುಂಬಾ ವೀಕ್ ಕಂಟೆಸ್ಟೆಂಟ್ ಗಳಿದ್ರು, ಅವ್ರನ್ನ ಆಯ್ಕೆ ಮಾಡ್ಕೋಬಹುದಾಗಿತ್ತು. ಆದ್ರೆ ಈಕೆ 40 ವರ್ಷದ ದಡುತ್ತಿದ್ದೇ ಇರ್ತಕ್ಕಂತ ಈ ಒಂದು ಪೂರ್ಣಿಮಾ ಅವರು 20 ವರ್ಷದ ಈ ಒಂದು ಚಿಕ್ಕ ಮಗುವನ್ನ ಆಯ್ಕೆ ಮಾಡ್ಕೊಬಿಟ್ಟು ಸೋಲಿಸ್ಬಿಟ್ಟು ಅವಾಗಿಂದ ವೀಕು ಅಂತ ಹೇಳ್ತಾ ಇದ್ರಲ್ಲ, ನಿಮ್ಗೆಲ್ರಿಗೂ ನಾಚಿಕೆ ಆಗ್ತಾ ಇಲ್ವಾ?
ಪೂರ್ಣಿಮಾ ಮಾಡಿದ ತಪ್ಪನ್ನ ಈ ಒಂದು ಕಿರಣ್ ಶಾಸ್ತ್ರಿ ಮಾಡ್ತಾ ಇದ್ದಾನೆ. ನಿಮ್ಗೆಲ್ರಿಗೂ ನಾಚಿಕೆ ಆಗ್ತಾ ಇಲ್ವಾ? ಅವಕಾಶಗಳನ್ನ ಕೊಡ್ರಿ ಕುಮಾರಿ ಅಂತ ಅವಳಿಗೆ. ಇವತ್ತು ನನಗೆ ನಿಜವಾಗ್ಲೂ ಮನಸ್ಸೋ ಇಚ್ಛೆ ಕುಮಾರಿಗೆ ಓಟ್ಗಳನ್ನ ಆಗ್ಲೇ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಕುಮಾರಿಗೆ ವೋಟ್ ಮಾಡಿದ್ದೀನಿ, ಒಂದು ಸಾರಿ ನೋಡಿ. ಎಸ್ ನೋಡಿದ್ರಲ್ಲ, ಎಸ್ ನಾನು ಕುಮಾರಿಗೆ ಓಟನ್ನ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಕುಮಾರಿಯಲ್ಲಿ ರಂಜಿಸುವಂತ ಎಂಟರ್ಟೈನ್ ಮಾಡುವಂತ ಗುಣ ಇದೆ. ಹಾಗೆ ಆಕೆ ಬಡತನದಿಂದ ಬಂದಿರೋದ್ರಿಂದ ಡೈಲಿ 100-150 ರೂಪಾಯಿ ದುಡಿತಾ ಇರೋದ್ರಿಂದ ಆಕೆ ಒಬ್ಳು ದೊಡ್ಡ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ನಲ್ಲಿ ಗೆದ್ದೇ ಗೆಲ್ತಾಳೆ ಅನ್ನೋ ಕಾನ್ಫಿಡೆಂಟ್ ಕೂಡ ಆಕೆಯಲ್ಲಿದೆ. ವಿಚಿತ್ರ ಅಂದ್ರೆ ಅವಳನ್ನ ಕುಗ್ಗಿಸಿರ್ತಕ್ಕಂಥದ್ದು ಪೂರ್ಣಿಮಾ ಮತ್ತೆ ಕಿರಣ್ ಶಾಸ್ತ್ರಿ, ಒಂದಷ್ಟು ಜಡ್ಜ್ಗಳು. ಅದು ಬಿಟ್ರೆ ಆಕೆ ನಿಜವಾಗ್ಲೂ ಎಲಿಜಿಬಿಲಿಟಿ ಇದ್ದಾಳೆ. ಎಸ್ ಇದ್ದಾಳೆ. ಎಸ್ ಹಂಗಾಗಿ ನಾನು ಇವತ್ತು ಓಟನ ಮಾಡಿದ್ದೀನಿ. ಈ ವಿಡಿಯೋ ನೋಡ್ತಾ ಇರತಕ್ಕಂಥ ಎಲ್ಲರೂ ಕೂಡ ಬಡವರ ಮಗಳು ನಿಜವಾಗ್ಲೂ ಒಂದು ನಿಯತ್ತಾಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಕುಮಾರಿ, ಅಂತವಳನ್ನ ಗೆಲ್ಸೋಣ. ಓಟ್ಗಳನ್ನ ಮಾಡಿದ್ ನಮ್ಮ ಕುಮಾರಿ ಅವರಿಗೆ. ನನಗೆ ಅವಳೇನೋ ತಂಗಿ ಅಲ್ಲ, ಅಥವಾ ಪಕ್ಕದ ಮನೆಯವಳಲ್ಲ, ಅಕ್ಕಪಕ್ಕದ ಮನೆಯವಳಲ್ಲ, ಅಥವಾ ಗೊತ್ತಿರ್ತಕ್ಕಂಥವಳು ಅಲ್ಲ. ಆದ್ರೆ ನಾನು ಪ್ರಾಮಾಣಿಕವಾಗಿ ಆಕೆಯನ್ನ ನೋಡಿದಾಗ ನಿಜವಾಗ್ಲೂ ಏನೋ ಗೊತ್ತಿಲ್ಲ, ಮನ್ಸೋ ಇಚ್ಛೆ ಆಕೆಗೆ ಎಸ್ ವೋಟ್ ಮಾಡ್ಬೇಕು ಅನಿಸ್ತು, ಮಾಡಿದ್ದೇನೆ. ಎಸ್ ಗೆಲ್ಸೋಣ ನಮ್ಮ ಕುಮಾರಿನ, ನೋಡೇ ಬಿಡೋಣ ಏನಾಗುತ್ತೆ.